ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಈಗೆಲ್ಲ ಫಾದರ್ ಐತಿ, ಇಲ್ಲ ನ್ಯೂಸ್ ಪೇಪರ್ ಐತಿ. ಇದನ್ನ ಸೇರ್ಕೊಂಡು ನಾವ್ ಏನ್ ಮಾಡ್ಬೇಕು, ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಒಳಗ ಪಾಸಿಟಿವ್, ನೆಗೆಟಿವ್, ಇಂಟರ್ಗೇಟಿವ್ ಸೆಂಟೆನ್ಸಸ್ ಫಾರ್ಮೇಶನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ಫಾದರ್ ಈಸ್ ರೀಡಿಂಗ್ ನ್ಯೂಸ್ ಪೇಪರ್. ಸೊ ನಮಗೆ ಸಬ್ಜೆಕ್ಟ್ ಫಾದರ್, ಆಬ್ಜೆಕ್ಟ್ ನ್ಯೂಸ್ ಪೇಪರ್. ನಮ್ ಫಾರ್ಮುಲಾ ಗೊತ್ತಿದ್ಬಿಟ್ರೆ ಏನಾಗ್ತತಿ, ಬಹಳ ಈಸಿ ಆಗ್ತತಿ. ಸೊ ಫಾರ್ಮುಲಾ ಏನು, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ V1 plus ing plus object. So father is reading newspaper. ಅದೇ ನೆಗೆಟಿವ್ ಅಲ್ಲಿ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಒಂದು ಆಡ್ ಆಗ್ತದ, ಉಳಿಕಿದ್ ಸೇಮ್ ಇರ್ತದ. ಫಾದರ್ ಈಸ್ ನಾಟ್ ರೀಡಿಂಗ್ ನ್ಯೂಸ್ ಪೇಪರ್. ನೆಕ್ಸ್ಟ್ ಇಂಟ್ರೋಗೇಟಿವ್ ಅಲ್ಲಿ ಏನಾಗ್ತದ, ಇದು ಈ ಕಡೆ ಹೋಗ್ತದ, ಇದು ಈ ಕಡೆ ಹೋಗ್ತದ. ಈಸ್ ಫಾದರ್ ರೀಡಿಂಗ್ ನ್ಯೂಸ್ ಪೇಪರ್ ಅಂದ್ರ ತಂದೆಯು ದಿನಪತ್ರಿಕೆಯನ್ನ ಓದುತ್ತಿದ್ದಾರೆ. ತಂದೆಯು ದಿನಪತ್ರಿಕೆಯನ್ನ ಓದುತ್ತಿಲ್ಲ. ತಂದೆಯವರು ದಿನಪತ್ರಿಕೆಯನ್ನ ಓದುತ್ತಿದ್ದಾರೆಯೇ? ಇದು ಕ್ವಶನ್ ಮಾರ್ಕ್ ಅಥವಾ ಇಂಟರ್ಗೇಟಿವ್ ಸೆಂಟೆನ್ಸ್ ಆಗ್ತದ.